ನಾನು ಹೇಳೋದು ಬಿಡಿ, ಬಿಜೆಪಿ ಅವರು ಹೇಳೋದು ಬಿಡಿ, ಈ ಬಿಹಾರದ SIR ಪ್ರಕ್ರಿಯೆ ಬಗ್ಗೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದಲ್ಲ 4 ಹಿಯರಿಂಗ್ಗಳ ನಂತರ, ದೀರ್ಘ ಹಿಯರಿಂಗ್ಗಳ ನಂತರ ಆರ್ಡರ್ಗಳನ್ನು ಕೊಟ್ಟಿದೆ. ಸ್ಟೇ ಮಾಡಿಲ್ಲ, ಪ್ರಕ್ರಿಯೆ ಬಹಳ ನೀಟಾಗಿ ನಡೀತಾ ಇದೆ ಅನ್ನುವಂಥ ಆದೇಶಗಳನ್ನು ಕೊಟ್ಟಿದೆ. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತಲ್ಲ, ನಾವು 10 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ, ದೇಶದ ಸಂಸ್ಥೆಗಳ ಬಗ್ಗೆ, ಪ್ರಕ್ರಿಯೆಗಳ ಬಗ್ಗೆ ಯಾವತ್ತು ಅವರ ಪರವಾಗಿ ನಿರ್ಣಯ ಬರೋದಿಲ್ಲ ಅಂತ ಅವ್ರಿಗೆ ಅನ್ಸುತ್ತೋ ಅದ್ರ ವಿರುದ್ಧ ಮಾಡುವಂಥದ್ದನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಎಲೆಕ್ಷನ್ನ ಗೆದ್ದಾಗ EVM ಸರಿಯಾಗಿರುತ್ತೆ, ಎಲೆಕ್ಷನ್ ಸೋತಾಗ EVM ಪ್ರಾಬ್ಲಮ್ ಆಗುತ್ತೆ, ಎಲೆಕ್ಷನ್ ಕಮಿಷನ್ ಸರಿಗಿರಲ್ಲ. ಕೋರ್ಟ್ನಲ್ಲಿ ಅವ್ರ ಪರವಾಗಿ ಜಡ್ಜ್ಮೆಂಟ್ ಬಂದಾಗ ಕೋರ್ಟ್ ಸರಿ ಇರುತ್ತೆ, ಅವ್ರಿಗೆ ಸರಿ ಅನ್ನಿಸ್ದಲೇ ಇರುವಂತ ಜಡ್ಜ್ಮೆಂಟ್ ಕೋರ್ಟ್ ಇಂದ ಬಂದಾಗ ಭಾರತದ ನ್ಯಾಯಾಂಗ ವ್ಯವಸ್ಥೆಯೇ ಸರಿ ಇಲ್ಲ ಅಂತಂತಾರೆ. ಮೋದಿ ಸರ್ಕಾರದ ವಿರುದ್ಧ ಯಾವ್ದಾದ್ರು ಜಡ್ಜ್ಮೆಂಟ್ ಬಂದಾಗ ಸುಪ್ರೀಂ ಕೋರ್ಟ್ ಸೂಪರ್. ಅದೇ ನಿನ್ನೆ ಸುಪ್ರೀಂ ಕೋರ್ಟ್ ಚೈನಾದ ವಿಚಾರದಲ್ಲಿ ಒಬ್ಬ ಭಾರತೀಯ ಕೊಡುವಂತ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿರೋದು ಅಂತ ಅಂದಾಗ ಸುಪ್ರೀಂ ಕೋರ್ಟ್ ಯಾರ್ರಿ ಇಂಥದೆಲ್ಲ ಮಾತಾಡೋದಕ್ಕೆ, ಸುಪ್ರೀಂ ಕೋರ್ಟೇ ಸರಿ ಇಲ್ಲ. ಇದು ಕಾಂಗ್ರೆಸ್ ಪಾರ್ಟಿಯ ಡೂಪ್ಲಿಸಿಟಿ, ಕಾಂಗ್ರೆಸ್ ಪಾರ್ಟಿಯ ಹಿಪಾಕ್ರಸಿ. ಈ ವಿಡಂಬನೆ ಏನಿದೆ ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮಗೆ ಮಹದೇವಪುರದಲ್ಲಿ, ಇನ್ನೊಂದು ಕಡೆ ಕರ್ನಾಟಕದ ಎಷ್ಟೋ ಬೇರೆ ಬೇರೆ ಕಡೆ ಮತ ಎಣಿಕೆಯಲ್ಲಿ EVMನಲ್ಲಿ ಬಹಳ ದೊಡ್ಡ ಅವ್ಯವಹಾರ ಆಗಿತ್ತು, ಸಮಸ್ಯೆ ಆಗಿತ್ತು ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ತಿದೆ ಅನ್ನೋದಾದ್ರೆ 2.5 ವರ್ಷ ಅಧಿಕಾರ ಯಾಕ್ರಿ ಮಾಡಿದ್ರಿ? ನೀವು ಅವತ್ತೇ ಹೇಳಬೇಕಿತ್ತು, ಈ ರಿಸಲ್ಟ್ ಸರಿ ಇಲ್ಲ, ಇದು ಅನ್ಯಾಯದಿಂದ ಬಂದಿರುವಂತ ರಿಸಲ್ಟು, ನಾವು ಅಧಿಕಾರ ಸ್ವೀಕಾರ ಮಾಡಲ್ಲ, ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಲ್ಲ, ನಾವು ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ, ತಿರಸ್ಕಾರ ಮಾಡ್ತೀವಿ, ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ 2.5 ವರ್ಷದಿಂದ ಮಾಡಬೇಕಿತ್ತು. 2.5 ವರ್ಷದಿಂದ ನಿಮಗೆ ಕಾಣಿಸ್ದಲೇ ಇರೋ ಅವ್ಯವಹಾರ 2.5 ವರ್ಷ ಆದ್ಮೇಲೆ ಇವತ್ತು ನಿಮಗೆ ಕಣ್ಣಿಗೆ ಬರ್ತಾ ಇದೆ. 2.5 ವರ್ಷದಲ್ಲಿ ನೀವು ಅಧಿಕಾರ ಅನುಭವಿಸಿದಿರಿ, 2.5 ವರ್ಷದಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿದ್ದೀರಿ, 2.5 ವರ್ಷದಲ್ಲಿ ನೀವು ಬೆಂಗಳೂರಿನಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನೀವು ಇವತ್ತು ಏನೇನ್ ಮಾಡಿದ್ದೀರಾ ಎಲ್ಲವೂ ಗೊತ್ತಿದೆ. 2.5 ವರ್ಷದಲ್ಲಿ ನಿಮಗೆ ಯಾವುದು ಸಮಸ್ಯೆ ಆಗಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಬಿಹಾರದ ಪ್ರಶ್ನೆ ಎತ್ತಿದ್ರು ಒಂದಿದ ತಕ್ಷಣನೇ ಇವತ್ತು ನಮಗೆ ಮಹದೇವಪುರದಲ್ಲಿ ಪ್ರಾಬ್ಲಮ್ ಇದೆ, ಕರ್ನಾಟಕದ ಒಂದು 25 ಕ್ಷೇತ್ರಗಳಲ್ಲಿ ಸಮಸ್ಯೆ ಆಗಿದೆ, ಇವತ್ತು ನಿಮಗೆ ಸಮಸ್ಯೆ ಇದೆ, ತಿರಸ್ಕಾರ ಅಂದ್ರೆ ತಿರಸ್ಕಾರ ಮಾಡಿ ಈ ರಿಸಲ್ಟ್ ಅನ್ನ. ಹೊಸದಾಗಿ ಎಲೆಕ್ಷನ್ ಆಗ್ಲಿ ಕರ್ನಾಟಕದಲ್ಲಿ ಅನ್ನುವಂತ ಒಂದು ಸ್ಟ್ಯಾಂಡ್ ತಗೊಳ್ಳಿ. ನಿಮಗೆ ಹೆಂಗೆ ಅಂತಂದ್ರೆ ಅಧಿಕಾರ ಬೇಕು, ಅದೇ ಪ್ರಕ್ರಿಯೆಯಲ್ಲಿ ಬಂದಿರುವಂತ ಚುನಾವಣೆಯನ್ನು ಎದುರಿಸಿ ಬಂದಿರುವಂತ ಪ್ರಕ್ರಿಯೆಯಲ್ಲಿ ಬಂದಿರುವಂತ ಅಧಿಕಾರ ಬೇಕು. ಆದ್ರೆ ಇವತ್ತು ರಾಹುಲ್ ಗಾಂಧಿ ಹೇಳಿದ್ರು ಅಂತ ಮಾತ್ರಕ್ಕೆ ಆ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಅನ್ನುವಂತ ರಾಜಕಾರಣನೂ ಬೇಕು. ಲೋಕಸಭೆ ಚುನಾವಣೆಯಲ್ಲಿ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ಇದೇನು ಲೋಕಸಭೆ ಚುನಾವಣೆ, ಆಮೇಲೆ ಬಿಹಾರದ ವಿಧಾನಸಭಾ ಚುನಾವಣೆ, ಅದೇನು ವಿಡಿಯೋ ಗೇಮ್ ಏನ್ರಿ? ಯಾವ್ದಾರ ಸೆಟ್ಟಿಂಗ್ ಚೇಂಜ್ ಮಾಡಿಕೊಂಡು ಒಂದೊಂದು ಇದರಲ್ಲಿ ಆಟ ಆಡೋದಿಕ್ಕೆ? ರಾಜ್ಯ ಸರ್ಕಾರದ ಜವಾಬ್ದಾರಿ ಹಂಗಿದ್ರೆ ಇವ್ರದ್ದು ಸರ್ಕಾರ ಇತ್ತಲ್ಲ, ಇದಾಗಬೇಕಾದ್ರೆ ಈ ಎಲ್ಲ ಪ್ರಕ್ರಿಯೆ ಸಮಸ್ಯೆ ಇದೆಲ್ಲ ಆಗ್ಬೇಕಾದ್ರೆ ಇದು ಕಳೆದ 1 ವರ್ಷದಲ್ಲಿ ತಾನೇ ಆಗಿದ್ದು. ಇವ್ರದೇ ಸರ್ಕಾರ ಇತ್ತಲ್ಲ ಅವತ್ತು ಯಾಕಿದ್ ಯಾವ್ದ್ರದ್ದು ಸಮಸ್ಯೆ ಅಂತ ಇವರು ಎತ್ತಿಡ್ಲಿಲ್ಲ? ಇವ್ರು ಹೇಳ್ತಾ ಇರೋದು ರಾಜ್ಯದಲ್ಲಿ ಬಹಳ ದೊಡ್ಡ ಅವ್ಯವಹಾರ ಆಗಿದೆ. ರಾಹುಲ್ ಗಾಂಧಿ ಅವರಂತೂ ಹೇಳಿದರೆ ಅದನ್ನ ನಾವೇನಾದ್ರೂ ಬಿಡುಗಡೆ ಮಾಡಿದ್ರೆ ಟೈಮ್ ಬಾಂಬ್ ಆಗ್ಬಿಡುತ್ತೆ, ಅಟಮ್ ಬಾಂಬ್ ಹೊಡಿಯುತ್ತೆ ಅಂತ ಎಲ್ಲ. ಈ ಅಟಮ್ ಬಾಂಬ್ ನೀವು ಯಾಕೆ ಇಟ್ಕೊಂಡು ಕೂತಿದ್ರಿ 1.5 ವರ್ಷ ಬಿಹಾರ್ ಎಲೆಕ್ಷನ್ ಬರೋವರೆಗೂ? ರಾಹುಲ್ ಗಾಂಧಿ ಅವರಿಗೆ ಬಿಹಾರ್ ಎಲೆಕ್ಷನ್ಗಿಂತ ಲೋಕಸಭಾ ಎಲೆಕ್ಷನ್ ಇನ್ನೂ ಇಂಪಾರ್ಟೆಂಟ್ ಅಲ್ಲ? 2024ರಲ್ಲೇನೆ ನೀವು ಎಲೆಕ್ಷನ್ ಮುಗ್ದಿದ ತಕ್ಷಣ ಹೇಳಬೇಕಿತ್ತು. ಅಟಮ್ ಬಾಂಬನ್ನು ಯಾಕೆ ಕೈಯಲ್ಲಿ ಇಟ್ಕೊಂಡು ಕೂತಿದ್ರಿ ನೀವು 1.5 ವರ್ಷ? ಈಗ ಇನ್ನೊಂದು ಅವರು 8ನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿನೇ ಬಂದು ಪ್ರತಿಭಟನೆ ಮಾಡ್ತಾರೆ ಕರ್ನಾಟಕ. ನೋಡಿ, ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಾರ್ಟಿಗೆ ಏನಾಗಿದೆ ಅಂದ್ರೆ ಒಂದು ಮಾನಸಿಕವಾಗಿ ಅವರಿಗೆ ಇನ್ನೂ ನಮ್ಮನ್ನು ಬಿಟ್ಟು ಇನ್ನೊಬ್ರು 10-11 ವರ್ಷ ಹೆಂಗೆ ಈ ದೇಶನ ಆಳ್ತಾ ಇದ್ದಾರೆ, ಹೆಂಗೆ ಈ ದೇಶದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಅನ್ನೋದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಇಷ್ಟು ವರ್ಷ ಆದರೂ ಆಗಿಲ್ಲ. ಇದು ಫಂಡಮೆಂಟಲ್ ಸಮಸ್ಯೆ. ಇಷ್ಟು ವರ್ಷ ಹೆಂಗಿತ್ತು ಅಂದರೆ ಈ ದೇಶದಲ್ಲಿ 11 ವರ್ಷ ಈ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಕಾನೂನು, ಆದರೆ ಗಾಂಧಿ ಕುಟುಂಬ ಆ ಕಾನೂನಿಗಿಂತ ಮೇಲೆ ಇದೊಂದು ಪ್ರಕ್ರಿಯೆ ಇತ್ತು. ಆಮೇಲೆ ಅಧಿಕಾರ ಮಾಡುವಂಥದ್ದು, ದೇಶ ಆಳುವಂಥದ್ದು ಒಂದು ರೀತಿ ಜನ್ಮಸಿದ್ಧ ಹಕ್ಕು ಅಂತ ಆಗೋಗಿತ್ತು. ಯಾವಾಗ ಅವರಿಗೆ ಫಸ್ಟ್ ಟೈಮ್ ಒಂದ್ಸತಿ ಇದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ, ಇಲ್ಲಿ ನೀವು
ಜನರ ಹತ್ರ ಹೋಗಿ ಕೆಲಸ ಮಾಡಿ ಓಟನ್ನು ಗಳಿಸ್ಬೇಕು. ಜನ ತಿರಸ್ಕಾರ ಮಾಡಿದ್ರೆ ನೀವು ವಿರೋಧ ಪಕ್ಷದಲ್ಲಿ ಕೂರಬೇಕು. ಒಂದಲ್ಲ, ಎರಡಲ್ಲ, 3 ಸರಿನೂ ತಿರಸ್ಕಾರ ಮಾಡುವಂಥ ಶಕ್ತಿ ಜನಸಾಮಾನ್ಯರ ಹತ್ರ ಇದೆ ಅನ್ನೋದು ಯಾವಾಗ 3 ಸತಿ ಅವ್ರಿಗೆ ಗೊತ್ತಾಯಿತು, ಇನ್ನೂ ಅದನ್ನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅವರಿಗೆ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಆ ಫ್ರಸ್ಟ್ರೇಷನ್ನು ಈ ಥರ ಸುಳ್ಳು ಇಶ್ಯೂಗಳನ್ನು ತಗೊಂಡು ಬರುವಂಥದ್ದು, ಬೇರೆ ದೇಶದವ್ರು ಮಾತನಾಡುವಂಥದ್ದನ್ನು ಭಾರತದಲ್ಲಿ ಆಂಪ್ಲಿಫೈ ಮಾಡುವಂಥದ್ದು, ಈ ಒಂದು ಫ್ರಸ್ಟ್ರೇಟೆಡ್ ರಾಜಕಾರಣವನ್ನು ರಾಹುಲ್ ಗಾಂಧಿಯವರು ಕಳೆದ 10 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವರು ಅಟ್ಯಾಕ್ ಮಾಡದಲ್ಲೇ ಇರುವಂಥ ದೇಶದ ಒಂದು ಸಾಂವಿಧಾನಿಕ ಸಂಸ್ಥೆನೇ ಇವತ್ತು ಉಳಿದಿಲ್ಲ. ಎಲೆಕ್ಷನ್ ಕಮಿಷನ್ ಅಟ್ಯಾಕ್ ಮಾಡಿದ್ರು, CAG ಅಟ್ಯಾಕ್ ಮಾಡಿದ್ರು, CVCನ ಅಟ್ಯಾಕ್ ಮಾಡಿದ್ರು, ಲೋಕ್ಪಾಲನ್ ಅಟ್ಯಾಕ್ ಮಾಡಿದ್ರು, ನ್ಯಾಯಾಲಯಗಳನ್ನು ಅಟ್ಯಾಕ್ ಮಾಡಿದ್ರು, ಪಾರ್ಲಿಮೆಂಟನ್ನು ಅಟ್ಯಾಕ್ ಮಾಡಿದ್ರು. ಇನ್ಯಾವುದನ್ನು ಉಳಿಸಿದ್ದಾರೆ ಇವರು? ದಿಸ್ ಇಸ್ ದಿ ರೂಟ್ ಕಾಸ್ ಆಫ್ ರಾಹುಲ್ ಗಾಂಧೀಸ್ ಫ್ರಸ್ಟ್ರೇಟೆಡ್ ಪಾಲಿಟಿಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.